ನಮಸ್ಕಾರ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ. ಇವತ್ತಿನ ದಿವಸ ನಾವೆಲ್ಲ ಮೊಬೈಲ್ಗಳಲ್ಲಿ ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಗಳನ್ನ ಹಾಕ್ತಿವಿ, ಒಂದು ಮರದ ಸೆಲ್ಫಿಯನ್ನ ತಗೋತೀವಿ. ಆದರೆ ನಾಳೆಯಿಂದ ಅದೇ ಪ್ಲಾಸ್ಟಿಕ್, ಅದೇ ಮಾಲಿನ್ಯ, ಈ ನಮ್ಮ ಬೇಜವಾಬ್ದಾರಿತನ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಾ? ನೋಡಿ ನೋಡಿ. ಅಬ್ಬಾ ಸಿಟಿ ಲೈಫ್ ಅಂದ್ರೆ ಇದೆ ನೋಡಿ. ಎಲ್ಲವೂ ಪ್ಲಾಸ್ಟಿಕ್ ಪ್ಯಾಕಿಂಗ್ ನೋಡಿ, ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ತರಕಾರಿಗಳು ಎಲ್ಲ ಪ್ಲಾಸ್ಟಿಕ್ ಹಾಕ್ತೀವಿ. ಅದೇ ರೀತಿ ಪ್ಲಾಸ್ಟಿಕ್ ಪುಡಿ ಬಾಟ್ಲಿ ಹಿಂಗೆ ಹೋಗಿದ್ದೀವಿ. ಎಷ್ಟು ಚಂದ ಅಲ್ಲ ಸಿಟಿ ಲೈಫ್, ಚೆನ್ನಾಗಿದೆ ಬಿಡಿ ಸಿಟಿ ಲೈಫ್. ಮುನ್ಸಿಪಾಲಿಟಿ ನೀರು ಫುಲ್ ಬರ್ತಿದೆ, ಅದಕ್ಕೆ ಕಾರ್ ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಬರಗಾಲನ. ನಿಲ್ಲಿಸಿ 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 ನಿಮ್ಮ ಬೇಜವಾಬ್ದಾರದ ಮಾತುಗಳನ್ನ. ಯಾರಪ್ಪ ನೀನು? ಯಾರು ನೋಡಿ ಇವರು? ಮಗಕ್ಕೆ ಮಾಸ್ ಹಾಕೊಂಡ್ ಒಳ್ಳೆ ನಾಟಕ ಕಂಪನಿ. ನಾನು ಯಾರು ಅಂತ ಗೊತ್ತಾಗಬೇಕ ನಿಮಗೆ? ಕಾಲ, ನಾನು ನಿಮ್ಮ ಈ ಮುಂದಿನ 20 ವರ್ಷಗಳ ಭವಿಷ್ಯ. ಈ ಮಾನವನ ಕುಲಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡಲು ಬಂದಿದ್ದೇನೆ. ನಾನು 2045 ನಿಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿರುತ್ತದೆ ಎಂಬುದನ್ನ ನೋಡ್ತೀರಾ? ಏನು ನೋಡ್ತೀರಾ ನೀವೆಲ್ಲ? ನೋಡಿ ಹಾಗಾದ್ರೆ ಅಲ್ಲಿ ನೋಡಿ. ಅಯ್ಯೋ 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 ಅಯ್ಯೋ. ಮಳೆ ಇಲ್ಲ, ಬೆಳೆ ಇಲ್ಲ, ಕೆರೆಗಳೆಲ್ಲ ಕಂಪಾರ್ಟ್ಮೆಂಟ್ಗಳಾಗಿವೆ. ಭೂಮಿ ತಾಯಿ ತರನೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಕಸದ ಬುಟ್ಟಿಯಾಗಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ. ತಿನ್ನೋ ಅನ್ನದಲ್ಲೂ ಕೆಮಿಕಲ್, ಕುಡಿಯೋ ನೀರಿನಲ್ಲೂ ಕೆಮಿಕಲ್. ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ? ಅಯ್ಯೋ 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 ಅಯ್ಯೋ. ಎಷ್ಟೊಂದು ಪರಿಸ್ಥಿತಿ ಕೆಟ್ಟಿದೆಯಾ? ಹಾಗಾದ್ರೆ ನಮ್ಮ ಮನೆಯಲ್ಲಿ ಫಿಲ್ಟರ್ ನೀರು ಯೂಸ್ ಮಾಡ್ತಿದೀವಲ್ಲ. ಫಿಲ್ಟರ್ ನೀರು ಬೇಕಾ? ಫಿಲ್ಟರ್ ನೀರ ಹುಚ್ಚಿ ಕುಡಿಯಲು ನೀರೇ ಸಿಗುತ್ತಿಲ್ಲ. ಮುಂದಿನ ಭವಿಷ್ಯತ್ ಕಾಲದಲ್ಲಿ 1 ಲೀಟರ್ಗೆ 1,000 ರೂಪಾಯಿ ಕೊಡಬೇಕಾಗುತ್ತದೆ. ಆಕ್ಸಿಜನ್ ಸಿಲಿಂಡರ್ಗಳನ್ನ ಗಂಡೀಕರಿಸಿ ತೆಗೆಡಬೇಕಾಗುತ್ತದೆ. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ ಯಾರಿಲ್ಲ ಇದಕ್ಕೆ ಕಾರಣ? ನೀವುಗಳೆಲ್ಲರೂ ಇದಕ್ಕೆ ಕಾರಣರಾಗುತ್ತೀರಿ. ಹತ್ತರ ಮರವನ್ನ ಕಡೆದು ಪ್ಲಾಸ್ಟಿಕ್ ಕಾಂಕ್ರೀಟ್ ರೋಡ್ಗಳನ್ನ ಮಾಡಿದೆವು, ಪಕ್ಷಿಗಳ ಗೂಡನ್ನ ಕಿತ್ತಿ ಎಸೆದೆವು. ಈಗ ಮಳೆ ಬರ್ಲಿಲ್ಲವೆಂದು ದೇವರಿಗೆ ಬೈದೆವು. ಅಣ್ಣ, ನಾವೇನ್ ಮಹಾ ದೊಡ್ಡ ತಪ್ಪು ಮಾಡಿದೀವಿ? ಎಲ್ಲ ಫ್ಯಾಕ್ಟ್ರಿಗಳಿಂದ ದೊಡ್ಡ ಹೊಗೆ ಬಿಡ್ತಾರೆ, ದೊಡ್ಡ ಮರಗಳ ಕಟ್ ಮಾಡಿದ್ರೆ ನಾವೇನ್ ತಪ್ಪು ಮಾಡಿದೀವಿ ಅಂತ? ಅದು ಹಂಗ ಅನ್ಬೇಡ ತಮ್ಮ. ಹನಿ ಹನಿ ಕೂಡಿದರೆ ಹಳ್ಳ. ನೀವು ಎಲ್ಲರೂ ಎಸೆಯುವಂತ ಪ್ಲಾಸ್ಟಿಕ್ ನದಿಗೆ ಹೋಗಿ, ಸಮುದ್ರಕ್ಕೆ ಹೋಗಿ, ಅಲ್ಲಿನ ಜಲಚರ ಜೀವಿಗಳನ್ನು ಕೊಲ್ಲುತ್ತಿದೆ. ಇದಕ್ಕೆ ಕಾರಣ ಯಾರು? ನೀವು 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 ಹೌದು, ನಾವು ದಿನಾಲೂ ಎಷ್ಟೊಂದು ನೀರು ವೇಸ್ಟ್ ಮಾಡ್ತಾ ಇದ್ದೀವಿ. ನಮಗೆ ಕುಡಿಯಲು ಸಾಕಷ್ಟು ನೀರು ಸಾಗುತ್ತಿಲ್ಲ. ನಮಗೆ ಐಷಾರಾಮಿ ಜೀವನ ಬೇಕು, ಆದ್ರೆ ಉಸಿರಾಡಲು ನಮಗೆ ಉಸಿರಾಡಲು ಗಾಳಿ ಬೇಡವೇ? ಪರಿಶುದ್ಧವಾದ ಗಾಳಿ ಬೇಡವೇ? ಕೋಟಿ ಕೋಟಿ ಜೀವರಾಶಿಗಳನ್ನು ಕಲಿಸಿದವಳು ನಾನು. ನಿಮ್ಮನ್ನು ಹುಟ್ಟಿಸಿದವಳು ನಾನು. ನನ್ನನ್ನೇ ಮಲಿನ ಮಾಡುತ್ತೀರಾ ಮಕ್ಕಳೇ? ಇನ್ನಾದರೂ ಬದಲಾಗದಿದ್ದರೆ ಕಟ್ಟಿಟ್ಟ ಬುದ್ಧಿ. ನಮ್ಮ ತಪ್ಪಿನ ತಾಯಿ ಕ್ಷಮಿಸು ತಾಯಿ ಕ್ಷಮಿಸು. ಹಾಗಾದರೆ ಬನ್ನಿ, ಕೇವಲ ಭಾಷಣ ಮಾಡುವುದಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಶಪಥಗಳನ್ನ ಮಾಡೋಣ. ಇನ್ನು ಮೇಲೆ ನಾವು ಮಾರುಕಟ್ಟೆ ಹೋಗಬೇಕಾದರೆ ಬಟ್ಟೆ ಚೀಲವನ್ನು ಬಳಸೋಣ. ಯಾವುದೇ ರೀತಿ ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೊಂಡು ಹೋಗೋದು ಬೇಡ. ನೀರನ್ನು ಅಮೂಲ್ಯವಾಗಿ ಬೆಳೆಸೋಣ. ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳೋಣ. ರಾಸಾಯನಿಕ
ಅಂದಾಗ ಮಾತ್ರ ಪರಿಸರ ಉಳಿಯಲು ಸಾಧ್ಯ, ಪರಿಸರದಿಂದ ನಾವು ಉಳಿಯಲು ಸಾಧ್ಯ. ಗಿಡ ನೆಡೋಣ, ಮರ ಬೆಳೆಸೋಣ, ಪರಿಸರವನ್ನು ನಾವು ಉಳಿಸೋಣ. ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರತಿದಿನವೂ ಪರಿಸರ ದಿನವನ್ನು ಆಚರಿಸೋಣ. ಪ್ಲಾಸ್ಟಿಕ್ ಮುಕ್ತ ಭಾರತ ನಮ್ಮೆಲ್ಲರ ಸಂಕಲ್ಪ. ಮರ ಬೆಳೆಸೋಣ, ಮಳೆ ತರಿಸೋಣ, ಉಳಿಸಿ ನೀರನ್ನು ಉಳಿಸಿ, ಸ್ವಚ್ಛಂದವಾದ ಪರಿಸರವನ್ನು ಉಳಿಸಿ. ಧನ್ಯವಾದಗಳು. ನಾಳೆ ನಮ್ಮದಲ್ಲ ಎಂಬ ಅರ್ಥಪೂರ್ಣವಾದ ಬೀದಿ ನಾಟಕವನ್ನು ಪ್ರದರ್ಶಿಸಿದ ತರಬೇತಾರ್ಥಿಗಳೇ ಜೋರಾದ ಚಪ್ಪಾಳೆಯೊಂದಿಗೆ ಈಗ ಇನ್ನೊಂದು ಬೀದಿ ನಾಟಕ ಉಸಿರು ಕೊಟ್ಟವರು ಎಂಬ